ಲಕ್ಷಾಂತರ ಮಕ್ಕಳಿಗೆ ಆಶ್ರಯ, ಅನ್ನ, ಅಕ್ಷರ ನೀಡಿ ನಡೆದಾಡುವ ದೇವರು ಎಂದೇ ಪ್ರಸಿದ್ಧವಾಗಿದ್ದ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಅವರು 2019 ಜನವರಿ 21ರಂದು ತಮ್ಮ 112ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾದರು. 12ನೇ ಶತಮಾನದ ಯುಗಪುರುಷ ಕ್ರಾಂತಿಕಾರಿ ಬಸವಣ್ಣನವರ ಕಾಯಕವೇ ಕೈಲಾಸ ಮತ್ತು ನಿತ್ಯ ದಾಸೋಹ ತತ್ವದ ಕೈಂಕರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಶ್ರೀಗಳು ಅನ್ನ, ಅಕ್ಷರ, ಜ್ಞಾನ ಎಂಬ ತ್ರಿವಿಧ ದಾಸೋಹಿಯಾಗಿದ್ದರು. ಶಿವಕುಮಾರ ಸ್ವಾಮೀಜಿಯವರ ಶಿಕ್ಷಣ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ವಿಶ್ವವಿದ್ಯಾಲಯವು ಶ್ರೀಗಳಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತು. ಶ್ರೀಗಳ ಜೀವಮಾನದ ಸಮಾಜ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ರಾಜ್ಯದ ಮಹೋನ್ನತ ಪ್ರಶಸ್ತಿಯಾದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಶ್ರೀಗಳಿಗೆ ನೀಡಿ ಗೌರವಿಸಿತು. ಹಾಗೆಯೇ ಭಾರತ ಸರ್ಕಾರ 2015ರಲ್ಲಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು. ಬಸವಣ್ಣನವರ ಸಮಕಾಲೀನರಾಗಿದ್ದ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯನವರು 1120 ಜನವರಿ 21ರಂದು ಜನಿಸಿದರು. ಅವರು ಕಲ್ಯಾಣಪುರದಲ್ಲಿ ತ್ರಿಪುರಾಂತಕ ಕೆರೆಯಲ್ಲಿ ದೋಣಿ ನಡೆಸುವ ಕಾಯಕದೊಂದಿಗೆ ದಾಸೋಹ ಶಿವಯೋಗ ಸಾಧನೆಯನ್ನು ಆಚರಿಸುತ್ತಾ ಸಾವಿರಾರು ವಚನಗಳನ್ನು ರಚಿಸಿದರು. ಆಲೋಚನೆಗಳು, ಮಾತುಗಳು ಮತ್ತು ಕಾರ್ಯಗಳಲ್ಲಿ ಶುದ್ಧವಾಗಿರುವವನ ಹೃದಯದಲ್ಲಿ ದೇವರು ಖಂಡಿತವಾಗಿಯೂ ನೆಲೆಸುತ್ತಾನೆ ಎಂದು ಅವರು ತಮ್ಮ ವಚನಗಳ ಮೂಲಕ ಹೇಳಿದ್ದರು. 1957 ಜನವರಿ 21ರಂದು ಭಾರತ ಸರ್ಕಾರವು ಕಾಪಿರೈಟ್ ಕಾಯ್ದೆಯನ್ನು ಜಾರಿಗೆ ತಂದಿತು. ಕಾಪಿರೈಟ್ ಕಾಯ್ದೆ ಎಂಬುದು ಭಾರತದಲ್ಲಿ ಸಾಹಿತ್ಯ, ಕಲೆ, ಸಂಗೀತ, ಚಲನಚಿತ್ರಗಳು ಮತ್ತು ಕಂಪ್ಯೂಟರ್ ಪ್ರೋಗ್ರಾಂಗಳ ಮೂಲ ರಚನೆಗಳಿಗೆ ರಕ್ಷಣೆ ನೀಡುವ ಕಾನೂನುಬದ್ಧ ಹಕ್ಕಾಗಿದೆ. ಇದು ಆಲೋಚನೆಗಳಿಗಿಂತ ಹೆಚ್ಚಾಗಿ ಆಲೋಚನೆಗಳ ಅಭಿವ್ಯಕ್ತಿಯನ್ನು ರಕ್ಷಿಸುತ್ತದೆ. ಕೃತಿಸ್ವಾಮ್ಯ ಹೊಂದಿರುವವರು ಕೃತಿಯನ್ನು ಅಳವಡಿಸಿಕೊಳ್ಳುವ, ಪುನರುತ್ಪಾದಿಸುವ, ಪ್ರಕಟಿಸುವ, ಅನುವಾದಿಸುವ ಮತ್ತು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡುವ ವಿಶೇಷ ಹಕ್ಕನ್ನು ಹೊಂದಿರುತ್ತಾರೆ. ಈ ಕಾಯ್ದೆಯು 1958ರಲ್ಲಿ ಮೊದಲ ಬಾರಿಗೆ ಅಂಗೀಕರಿಸಲ್ಪಟ್ಟಾಗಿನಿಂದ ಹಲವಾರು ತಿದ್ದುಪಡಿಗಳಿಗೆ ಒಳಗಾಗಿದೆ. ಇತ್ತೀಚಿನ ಪರಿಷ್ಕರಣೆಯನ್ನು 2012ರಲ್ಲಿ ಮಾಡಲಾಗಿತ್ತು. ಮಣಿಪುರ, ತ್ರಿಪುರ ಮತ್ತು ಮೇಘಾಲಯಗಳಿಗೆ 1972 ಜನವರಿ 21ರಂದು ಈಶಾನ್ಯ ಪ್ರದೇಶಗಳ ಮರುಸಂಘಟನೆ ಕಾಯ್ದೆ 1971ರ ಅಡಿಯಲ್ಲಿ ಪೂರ್ಣ ರಾಜ್ಯ ಸ್ಥಾನಮಾನ ನೀಡಲಾಯಿತು. ಮೂಲತಃ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಮೊದಲು ಮಣಿಪುರದ ಮಹಾರಾಜ ಬೋಧಚಂದ್ರ ಸಿಂಗ್ ಮಣಿಪುರದ ಆಂತರಿಕ ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳಲು ವಿಲೀನ ಪತ್ರಕ್ಕೆ ಸಹಿ ಹಾಕಿದರು. ಸಾರ್ವಜನಿಕ ಅಭಿಪ್ರಾಯದ ಒತ್ತಡದ ಮೇರೆಗೆ ಮಹಾರಾಜರು 1948ರ ಜೂನ್ನಲ್ಲಿ ಮಣಿಪುರದಲ್ಲಿ ಚುನಾವಣೆಗಳನ್ನು ನಡೆಸಿದರು ಮತ್ತು ರಾಜ್ಯವು ಸಾಂವಿಧಾನಿಕ ರಾಜಪ್ರಭುತ್ವವಾಯಿತು. ಹೀಗಾಗಿ ಮಣಿಪುರವು ಚುನಾವಣೆ ನಡೆದ ಭಾರತದ ಮೊದಲ ಭಾಗವಾಗಿತ್ತು. ಅದೇ ಸಮಯದಲ್ಲಿ ಭಾರತದೊಂದಿಗೆ ವಿಲೀನಗೊಳ್ಳುವ ಬಗ್ಗೆ ಮಣಿಪುರದ ಶಾಸಕಾಂಗ ಸಭೆಯಲ್ಲಿ ತೀವ್ರ ಭಿನ್ನಾಭಿಪ್ರಾಯಗಳಿದ್ದವು. ಮಣಿಪುರದ ಶಾಸಕಾಂಗ ಸಭೆಯನ್ನು ಸಂಪರ್ಕಿಸದೆಯೇ 1949ರ ಸೆಪ್ಟೆಂಬರ್ನಲ್ಲಿ ವಿಲೀನ ಪತ್ರಕ್ಕೆ ಸಹಿ ಹಾಕುವಲ್ಲಿ ಭಾರತ ಸರ್ಕಾರ ಯಶಸ್ವಿಯಾಯಿತು. ತ್ರಿಪುರವು 1949ರ ನವೆಂಬರ್ 15ರಂದು ಭಾರತೀಯ ಒಕ್ಕೂಟದೊಂದಿಗೆ ವಿಲೀನಗೊಳ್ಳುವವರೆಗೂ ರಾಜಪ್ರಭುತ್ವದ ರಾಜ್ಯವಾಗಿತ್ತು. ತ್ರಿಪುರಾದ ಕೊನೆಯ ಮಹಾರಾಜ ಬೀರ್ ಬಿಕ್ರಮ್ ಸಿಂಗ್ ಅವರ ಮರಣದ ನಂತರ ಅಧಿಕಾರ ವಹಿಸಿಕೊಂಡ ಅವರ ಪತ್ನಿ ಮಹಾರಾಣಿ ಕಾಂಚನಪ್ರಭಾ ಅವರು ತ್ರಿಪುರ ರಾಜ್ಯವನ್ನು ಭಾರತೀಯ ಒಕ್ಕೂಟಕ್ಕೆ ವಿಲೀನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 1947ರಲ್ಲಿ ಗಾರೋ ಮತ್ತು ಖಾಸಿ ಪ್ರದೇಶಗಳ ಆಡಳಿತಗಾರರು ಭಾರತೀಯ ಒಕ್ಕೂಟಕ್ಕೆ ಸೇರ್ಪಡೆಯಾದರು. ಭಾರತದ ಈಶಾನ್ಯ ಪ್ರದೇಶದಲ್ಲಿ ನೆಲೆಗೊಂಡಿರುವ ಒಂದು ಸಣ್ಣ ಬೆಟ್ಟದ ರಾಜ್ಯವಾದ ಮೇಘಾಲಯವು 1970ರ ಏಪ್ರಿಲ್ 2ರಂದು ಅಸ್ಸಾಂ ರಾಜ್ಯದೊಳಗೆ ಸ್ವಾಯತ್ತ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದಿತು. 1972ರಲ್ಲಿ ಈಶಾನ್ಯ ಭಾರತದ ರಾಜಕೀಯ ನಕ್ಷೆಯಲ್ಲಿ ಪ್ರಮುಖ ಬದಲಾವಣೆಯಾಯಿತು ಮತ್ತು ಹೀಗಾಗಿ 2 ಕೇಂದ್ರಾಡಳಿತ ಪ್ರದೇಶಗಳಾದ ಮಣಿಪುರ ಮತ್ತು ತ್ರಿಪುರ ಹಾಗೂ ಉಪರಾಜ್ಯ ಮೇಘಾಲಯ ರಾಜ್ಯದ ಸ್ಥಾನಮಾನವನ್ನು ಪಡೆದುಕೊಂಡವು. 1945ರ ಜನವರಿ 21ರಂದು ಕ್ರಾಂತಿಕಾರಿ ನಾಯಕ ಮತ್ತು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ಸ್ಥಾಪಕ ರಾಶ್ ಬಿಹಾರಿ ಬೋಸ್ ಜಪಾನ್ನ ಟೋಕಿಯೋದಲ್ಲಿ ಕೊನೆಯುಸಿರೆಳೆದರು. ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಅನೇಕ ಕ್ರಾಂತಿಕಾರಿಗಳು ಇದ್ದಾರೆ, ಆದರೆ ರಾಶ್ ಬಿಹಾರಿ ಬೋಸ್ ಅವರಂತೆ ಯಾರೂ ಇರಲಿಲ್ಲ. ಬ್ರಿಟಿಷರ ಹಿಡಿತದಿಂದ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟದಲ್ಲಿ ಭಾರೀ ಕೊಡುಗೆ ನೀಡಿದ ಕ್ರಾಂತಿಕಾರಿ ನಾಯಕ ಅವರು. ಮೆಟ್ರಿಕ್ಯುಲೇಷನ್ ಪಾಸಾಗುವ ಮೊದಲೇ ಬೋಸ್ ದೇಶೀಯ ಬಾಂಬ್ಗಳನ್ನು ತಯಾರಿಸುವ ಕಲೆಯನ್ನು ಕಲಿತಿದ್ದರು. ಬ್ರಿಟಿಷ್ ಸೈನ್ಯದ ಮೇಲೆ ಒಳಗಿನಿಂದ ದಾಳಿ ಮಾಡುವ ಗುರಿಯನ್ನು ಹೊಂದಿದ್ದ ಗದರ್ ಕ್ರಾಂತಿಯ ಪ್ರಮುಖ ಸಂಘಟಕರಲ್ಲಿ ಅವರು ಒಬ್ಬರಾಗಿದ್ದರು. ಇದು ಭಾರತದಲ್ಲಿ ದಂಗೆಯನ್ನು
ಇನ್ನಷ್ಟು ತೀವ್ರಗೊಳಿಸಲು ಸಹಾಯ ಮಾಡಿತು. ಅವರು ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಅಂದರೆ ಆಜಾದ್ ಹಿಂದ್ ಫೌಜ್ ಅನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ವಿದೇಶಗಳಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳುವಳಿಗೆ ಶಕ್ತಿ ತುಂಬುವ ಪ್ರಯತ್ನದಲ್ಲಿ ಬೋಸ್ ಎ.ಎಂ. ನಾಯರ್ ಜೊತೆಗೆ ಜಪಾನಿನ ಅಧಿಕಾರಿಗಳನ್ನು ಭಾರತೀಯ ರಾಷ್ಟ್ರೀಯವಾದಿಗಳನ್ನು ಬೆಂಬಲಿಸಲು ಮತ್ತು ಅವರೊಂದಿಗೆ ನಿಲ್ಲಲು ಮನವೊಲಿಸಿದರು. ಅವರು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 1912ರ ಡಿಸೆಂಬರ್ 23ರಂದು ಅವರು ದೆಹಲಿಯಲ್ಲಿ ಲಾರ್ಡ್ ಹಾರ್ಡಿಂಜ್ ಅವರ ಮೆರವಣಿಗೆಯ ಮೇಲೆ ಬಾಂಬ್ ಎಸೆಯುವ ಮೂಲಕ ಅವರನ್ನು ಹತ್ಯೆ ಮಾಡಲು ಪ್ರಯತ್ನಿಸಿದರು. ನಂತರ ಅವರು ಬಂಧನದಿಂದ ತಪ್ಪಿಸಿಕೊಂಡು 1915ರಲ್ಲಿ ಭಾರತದಿಂದ ಪಲಾಯನ ಮಾಡಿ ಜಪಾನ್ನಲ್ಲಿ ತಲೆಮರೆಸಿಕೊಂಡಿದ್ದರು. 1943ರಲ್ಲಿ ಅವರು ಆಜಾದ್ ಹಿಂದ್ ಫೌಜ್ನ ಉಸ್ತುವಾರಿಯನ್ನು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಹಸ್ತಾಂತರಿಸಿದರು. ಅವರ ಕಾರ್ಯಗಳನ್ನು ಪರಿಗಣಿಸಿ ಜಪಾನ್ ಸರ್ಕಾರವು ಅವರಿಗೆ ಆರ್ಡರ್ ಆಫ್ ದಿ ರೈಸಿಂಗ್ ಸನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು.